ಬಗ್ಗೆ ಹೇಳಿದ್ರಿ, ನೀವು ಹಿಮಾಲಯದ ಬಗ್ಗೆ ಹೇಳಿದ್ರಿ, ಅಲ್ಲಿ ಬಫರ್ ಝೋನ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರು. ಏನೋ ಒಂದು ಕೆಲಸ ಆಗ್ತಾ ಇರುತ್ತೆ. ಅದು ಏನಕ್ಕೆ ಮಾಡ್ತಾರೆ ಅಂದರೆ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕೆಲಸದಲ್ಲಿ ಮಾಡ್ತಾರೆ. ಆದರೆ ಪ್ಲಾನಿಂಗ್ ಎಲ್ಲಿ ಫೇಲ್ ಆಗುತ್ತೆ ಅಂದರೆ, ನಮ್ಮಲ್ಲಿ 60 ವರ್ಷಗಳಿಂದ 70 ವರ್ಷಗಳಿಂದ ಬೋರ್ವೆಲ್ ಶುರುವಾಯಿತಲ್ಲ, ಬಾವಿಗಳಿತ್ತು, ಬೋರ್ವೆಲ್ಗೆ ಹೋದ್ವಿ. ಆಗ ಸಣ್ಣಗೆ ನಿಧಾನಕ್ಕೆ 3 ತಿಂಗಳು 4 ತಿಂಗಳು ತೊಗೊಂಡು 100 ಅಡಿ ಕೊರಿತಾ ಇದ್ರು. ಹಿಟ್ ಬೋರು ಅಂತಿದ್ರು. ಆ ಕೊಯ್ಯೋನಿಗೆ ಹಿಟ್ ಹಾಕ್ತಿದ್ರಲ್ಲ, ಊಟ ಹಾಕ್ತಿರಲ್ಲ, ಅದಕ್ಕೆ ಹಿಟ್ ಬೋರು ಅಂತಿದ್ರು. ಅಷ್ಟು ಟೈಮ್ ತಗೊಳ್ಳೋದು. ಈಗ ಓವರ್ ನೈಟಲ್ಲಿ ನಿಮ್ಗೆ 1000 ಅಡಿ ಕೊರೆದು ಹೋಗ್ತಾನೆ. ಅಂದರೆ ಪ್ಲಾನಿಂಗಲ್ಲಿ ಏನು ಮಾಡ್ಬೋದಾಯಿತು ಅಂದರೆ, ನೋಡಿ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ವಾಟರ್ ಟೇಬಲ್ನ ಸ್ಟಡಿ ಮಾಡಿ ಇದಕ್ಕಿಂತ ಹೆಚ್ಚಿಗೆ ಕೆಳಗಡೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹೋದರೆ ವಿಪರೀತವಾದ ದಂಡ ಹಾಕ್ತಾರೆ. ಅಂದರೆ ವಾಟರ್ ಟೇಬಲ್ನ ಮೇಂಟೈನ್ ಮಾಡಿಕೊಂಡ್ರು. ನಾಳೆ ನಮ್ಮ ಮಕ್ಳಿಗೂ ಬೇಕು ಮರಿಗೂ ಬೇಕು ಅಂತ ಅಂದಾಗ ನೀವು ಅದನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ನನಗೆ ದುಡ್ಡಿದೆ, ನಾನು ಎಷ್ಟು ಬೇಕಾದ್ರೂ ತೊಗೊಳ್ತೀನಿ ಅನ್ನೋದು ಸಲ್ಲದು. ಯಾರೇ ರೈತ ಆಗಲಿ, ಯಾರೇ ಇಂಡಸ್ಟ್ರಿಯಲಿಸ್ಟ್ ಆಗಲಿ, ಈಗ ಕೋಕಾ ಕೋಲಾ ಫ್ಯಾಕ್ಟ್ರಿ ಅವರು ತುಂಬ ಹೆಚ್ಚಿಗೆ ನೀರು ತೊಗೊಂಡು ಮಾಡ್ತಾ ಇರೋದ್ರ ಬಗ್ಗೆ ಗಲಾಟೆ ಆಗ್ತಾ ಇದೆ ನಿಮಗೆ ಅಲ್ವಾ? ನಿಮ್ಗೆ ಗೊತ್ತಿದೆ. ಅದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಆ ಶಾಸನ ಈಗ ಬರ್ತಾ ಇದೆ. ಈಗ ಇಷ್ಟು ಲಿಮಿಟಿಂದ ಆಚೆ ಬಿಡಿ. ಆದರೆ ಕೈ ಎಷ್ಟು ಮೀರಿ ಬಿಡಿದೆ ನಿಮ್ಗೆ ಗೊತ್ತಿದೆ. ಕೆಲವು ಕೇಳೋದು ಇಲ್ಲ, ಹೇಳೋದಿಲ್ಲ, ಬೋರ್ವೆಲ್ ಹಾಕ್ಸ್ಕೊತಾರೆ, ಮನೆಗಳಲ್ಲಿ ಹಾಕ್ಸ್ಕೊಳ್ಳೋದು ಕೇಳೋದೇ ಇಲ್ಲ, ಸೈಟ್ಗಳು ಹಾಕ್ಸ್ಬೇಕು ಕೇಳಲ್ಲ. ಇದೆಲ್ಲ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಒಂದಷ್ಟು ಅಧ್ವಾನ ಸ್ಥಿತಿ ಅಂತ ಹೇಳ್ಬೋದು, ದುರಂತಮಯ ಸ್ಥಿತಿ ಅಂತ ಹೇಳ್ಬೋದು. ಆ ಥರ ಬೆಟ್ಟಗಳಿಗೂ ಆಗ್ತಾ ಇದೆ. ನಾವು ಬೆಟ್ಟಗಳನ್ನ ಉಳಿಸ್ಕೋಬೇಕು. ಯಾಕೆ ಉಳಿಸ್ಕೋಬೇಕು? ತಮಗೆ ಹೇಳಿದಾಗೇನೆ ಫ್ರಾಕ್ಚರ್ ಝೋನ್ಸ್ ಇದಾವೆ, ಜಾಯಿಂಟ್ಸ್ ಇದಾವೆ, ಅಲ್ಲೆಲ್ಲ ನೀರು ಇಳಿಬೇಕು, ಅದು ಹರ್ಕೊಂಬರ್ಬೇಕು, ರೋಲ್ ಆಗಬೇಕು, ಮಣ್ಣು ಆಗಬೇಕು. ಆ ಮಣ್ಣು ಹೊಸ ಮಣ್ಣು ಕೊಡಬೇಕು ನಮ್ಮ ರೈತರಿಗೆ ಬೆಳೆಯೋಕೆ. ಈ ನೋಡಿ ಎಷ್ಟು ಲಿಂಕ್ ಇದೆ. ಅದರಿಂದ ನಾವು ಬೆಟ್ಟನ ಈ ಶಿಲಾಪದರ ಏನಿತ್ತು ಇದು ಉಂಟಾಗದೇ ಇದ್ರೆ ಒಂದು ಕಾಲದಲ್ಲಿ ಮ್ಯಾಗ್ಮಾ ಚೇಂಬರ್ ಹಂಗೆ ಈಗ ಬೇರೆ ನಕ್ಷತ್ರಗಳೆಲ್ಲ ಉರಿತಾ ಇದಾವಲ್ಲ, ಹಾಗೆ ಉರಿತಾ ಇದ್ರೆ, ಶಿಲಾಪದರನೇ ಆಗದೆ ಇದ್ರೆ ನಮಗೆ ಈ ಕಲ್ಲಿನ ಇರ್ತಿರಲಿಲ್ಲ, ಈ ಕಲ್ಲಿನ ಮಣ್ಣು ಬರ್ತಿರಲಿಲ್ಲ, ಇಲ್ಲಿ ಸಂಗ್ರಹ ನೀರು ಇರ್ತಿರಲಿಲ್ಲ, ಜೀವ ಜಂತುಗಳು ಜನ್ಮನು ತಾಳ್ತಿರಲಿಲ್ಲ. ಅದರಿಂದನೇ ನಾವು ಒಂದು ರೀತಿ ಬೆಟ್ಟಗಳಿಗೆ ಕಲ್ಲಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮನ್ನ ಜೀವದಾಯಿಯಾಗಿ. ಆದರೆ ಪಂಚಭೂತಗಳು ಸೇರಿ ಎಲ್ಲ ಕೆಲಸ ಮಾಡಿ ನಮಗೆ ಮಣ್ಣು ಆಗ್ಬೇಕಾದ್ರೆ ಅದು ಟೆಂಪ್ರೇಚರ್ ಬೇಕು, ಅದ್ರ ಪ್ರೆಷರ್ ಬೇಕು, ರೈನ್ ಆಗಬೇಕು, ಏನಾದಿದಾವಲ್ಲ ಇವೆಲ್ಲ ಸೇರಿ ಆಗ್ತಾ ಇದೆ. ಆದರೆ ಮೂಲ ವಸ್ತು ಕಲ್ಲು. ಅದರಿಂದ ಕಲ್ಲಿಗೆ ಸಲ್ಲಬೇಕಾದ ಗೌರವ ನಾವು ಸಲ್ಲಿಸಿದ್ರೆ ಖಂಡಿತವಾಗಿ ಒಳ್ಳೆಯದಾಗ.